ಇವತ್ತು ಕೆಂಪೇಗೌಡರ ಜಯಂತಿ ಸರ್. ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತ್ಯೋತ್ಸವದ ಶುಭಾಶಯಗಳು. ನಾಡಪ್ರಭು ಕೆಂಪೇಗೌಡರು ಬೆಂಗಳೂರಿನ ನಿರ್ಮಾತೃರು. ಬೆಂಗಳೂರು ಹೇಗಿರಬೇಕು ಅನ್ನೋದನ್ನು 500 ವರ್ಷಗಳ ಮುಂಚೆಯೇ ಯೋಚಿಸಿ ಬೆಂಗಳೂರನ್ನ ಬೆಳೆಸಿದರು. ಬೆಂಗಳೂರು ಇವತ್ತೊಂದು ಕಮರ್ಷಿಯಲ್ ಹಬ್ ಆಗಿ ಬೆಳೆದಿರೋದಕ್ಕೆ ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿ ಕಾರಣ. ಅವರಿಗಿದ್ದಂಥ ಕಡಿಮೆ ಅವಕಾಶದಲ್ಲಿ ಅವರು ಅಸಾಮಾನ್ಯ ಸಾಧನೆ ಮಾಡಿದ್ರು. ನಾವು ಅವಲೋಕನ ಮಾಡ್ಕೋಬೇಕು. ಕೆಂಪೇಗೌಡರ ಹೆಸರು ಹೇಳ್ತೀವಿ, ನಾವು ವಿಶ್ವೇಶ್ವರಯ್ಯನವ್ರ ಹೆಸರು ಹೇಳ್ತೀವಿ, ನಾಲ್ವಡಿ ಕೃಷ್ಣರಾಜ ಒಡೆಯರ ರಾಜೇಂದ್ರ ಒಡೆಯವರ ಹೆಸರು ಹೇಳ್ತೀವಿ. ನಾವೇನು ಮಾಡಿದ್ದೀವಿ? ನಾವು ನಮಗೆ ಅಧಿಕಾರ ಸಿಕ್ಕಿದ ಅವಧಿಯಲ್ಲಿ ಇಂಥ ದೂರದೃಷ್ಟಿ ಯೋಜನೆ ರೂಪಿಸಿದ್ದೇವಾ? ಬರೀ ಅವ್ರ ಹೆಸರುಗಳನ್ನು ಮಾತ್ರ ಹೇಳ್ತಾ ಇದ್ದೀವಲ್ಲ. ನಾವು ಅವರ ಮಾದರಿಯನ್ನು ಕಟ್ಕೊಡುವಂಥ ಕೆಲಸವನ್ನು ನಾಡಿಗೇನು ಮಾಡಿದ್ದೇವೆ ಅನ್ನೋದನ್ನು ನಾವೆಲ್ಲರೂ ಅವಲೋಕನ ಮಾಡ್ಕೊಳ್ಳೋಕೆ ಇದೊಂದು ಕಾಲ. ಜಯಂತ್ಯೋತ್ಸವದಲ್ಲಿ ಸ್ವಾಭಾವಿಕವಾಗಿ ಅವ್ರನ್ನ ಹೊಗಳ್ತೀವಿ. ಹೊಗಳಿದ ತಕ್ಷಣ ಮುಗಿದೋಯ್ತಾ? ಹಾಗಿದ್ರೆ ನಾವೇನು ಮಾಡ್ತಾ ಇದ್ದೀವಿ? ನಮಗೂ ಅಧಿಕಾರ ಸಿಕ್ಕಿದೆಯಲ್ಲ. ಅವತ್ತು ಕಡಿಮೆ ಸಂಪನ್ಮೂಲದಲ್ಲಿ ಅಂಥ ಒಂದು ದೊಡ್ಡ ಸಾಧನೆ ಮಾಡಿದ್ದಾರೆ. ಮೈಸೂರಿನ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರವರು ಮೈಸೂರನ್ನ ಒಂದು ಮಾಡೆಲ್ ಆಗಿ ಕಟ್ಟಿದರು. ಕಡಿಮೆ ಸಂಪನ್ಮೂಲದಲ್ಲಿ ಬ್ರಿಟಿಷರ ಅನುಮತಿ ತಗೊಂಡು ಕೆಲಸ ಮಾಡಬೇಕಾಗಿತ್ತು. ಅಂಥ ಸಂದರ್ಭದಲ್ಲಿ ಮೈಸೂರನ್ನೇ ಒಂದು ಮಾದರಿಯಾಗಿ ಕಟ್ಟಿದರು. 500 ವರ್ಷದ ಹಿಂದೆ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿ ಬೆಂಗಳೂರನ್ನ ಒಂದು ಮಾದರಿಯಾಗಿ ಕಟ್ಟುವಂಥ ಪ್ರಯತ್ನವನ್ನು ಕೆಂಪೇಗೌಡರು ಮಾಡಿದ್ರು. ಆದರೆ ನಾವೇನು ಮಾಡ್ತಾಯಿದ್ದೀವಿ? ನಾವು ಕುಲ್ಗೆಡಿಸ್ತಾ ಇದ್ದೀವಿ. ಬೆಂಗಳೂರನ್ನ ವಸೂಲಿ ಕೇಂದ್ರ ಮಾಡ್ಕೊಂಡಿದ್ದೀವಿ. ಅಡಿಗೆ 100 ರೂಪಾಯಿ ತಗೊಂಡು ಲಂಚ ಹೊಡೆಯೋಕ್ಕೆ ಹಣ ಲೂಟಿ ಹೊಡೆಯೋಂಥ ಕೇಂದ್ರ ಮಾಡಿದ್ದೀವಿ. ನಮಗೇನು ನೈತಿಕತೆ ಇದೆ ಅನ್ನೋ ಪ್ರಶ್ನೆ ನಮಗೆ ನಾವು ಹಾಕ್ಕೊಳ್ಬೇಕು. ನಾವು ಅವ್ರ ಹೆಸರಿಗೆ ಸಾರ್ಥಕತೆ ತರಬೇಕು ಅಂದರೆ ಇನ್ನೊಂದು 500 ವರ್ಷದ ನಂತರ ನಮ್ಮ ಹೆಸರನ್ನು ಕೂಡ ಒಳ್ಳೆ ಕಾರಣಕ್ಕೆ ಹೇಳೋಗಂಗೆ ಆಗಬೇಕಲ್ಲ. ನಮ್ಮ ಹೆಸರನ್ನೂ ಕೆಟ್ಟ ಕಾರಣಕ್ಕೆ ಹೇಳೋಂಗೆ ಆಗಬಾರ್ದು. ಬೆಂಗಳೂರನ್ನ ಕುಲ್ಗೇಡ್ಸಿಟ್ರು ಇವರು ಅಂತ ನಮ್ಮನ್ನು ನೆನಪು ಮಾಡ್ಕೊಳ್ಬಾರ್ದು. ಬೆಂಗಳೂರನ್ನ ಬೆಳೆಸಿದ್ರು, ಬೆಂಗಳೂರನ್ನ ಮಾದರಿಯಾಗಿ ಉಳಿಸಿದ್ರು ಅನ್ನೋದಕ್ಕೆ ನಮ್ಮ ಹೆಸರನ್ನು ನೆನಪು ಮಾಡ್ಕೊಳ್ಬೇಕಲ್ಲ. ಅದಕ್ಕೇನಾದ್ರು ಮಾಡಿದ್ರೆ ಮಾತ್ರ ನಮಗೊಂದು ನೈತಿಕತೆ ಇರುತ್ತೆ ಅಂತ ಹೇಳಿಕ್ಕೆ ಬಯಸ್ತೇನೆ. ಮತ್ತು ನಾಡಿನ ಜನತೆಗೆ ಕೆಂಪೇಗೌಡರ ಜನ್ಮದಿನದ ಶುಭಾಶಯಗಳನ್ನು ಸಲ್ಲಿಸ್ತೀವಿ. ಎಲ್ಲ ನೀವು ಊಹಾಪೋಹ ಇಟ್ಕೊಂಡು ಪ್ರಶ್ನೆ ಕೇಳ್ತಾ ಇದ್ದೀರಿ. ನಮ್ಮ ಯೋಜನೆಯೇ ನಾವು ಮುಂದಿನ ಪ್ರವಾಸಕ್ಕೆ ಸಂಬಂಧಪಟ್ಟಂತೆ, ಸಂಘಟನಾತ್ಮಕ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿವರವಾಗಿ ಚರ್ಚೆ ನಡೆಸಿದ್ದೀವಿ. ಅದರಲ್ಲಿ ರಾಜಕಾರಣವೂ ಸೇರಿದಂತೆ, ಸಂಘಟನೆಯೂ ಸೇರಿದಂತೆ, ಮುಂದಿನ ಪ್ರವಾಸವೂ ಸೇರಿದಂತೆ ವಿವರವಾಗಿ ಚರ್ಚೆ ನಡೆಸಿದ್ದೇವೆ. ಅದನ್ನು ರಾಜ್ಯಾಧ್ಯಕ್ಷರು ಹೊರಗಡೆ ಬಂದು ನಿಮಗೆ ಬ್ರೀಫ್ ಮಾಡಿದ್ದಾರೆ. ರಾಜ್ಯಾಧ್ಯಕ್ಷರು ಏನು ಬ್ರೀಫ್ ಮಾಡಿದ್ದಾರೆ ಅದನ್ನು ನಾನು ಎಂಡಾರ್ಸ್ ಮಾಡ್ತಾ ಇದ್ದೀನಿ. ಆ ರಾಜ್ಯಾಧ್ಯಕ್ಷರು ಬ್ರೀಫ್ ಮಾಡಿದ್ದೇ ಅಲ್ಲಿ ಚರ್ಚೆಯಲ್ಲಿ ನಡೆದಿದೆ. ಇಷ್ಟು ದಿನಗಳ ಕಾಲ ಅರವಿಂದ್ ಲಿಂಬಾವಳಿ ದೂರ ಇದ್ದರು. ಇವತ್ತಿನ ಸಭೆಗೆ ಅವರು ಕೂಡ ಬಂದಿದ್ದರು. ವಿಶೇಷ ಅಂತ ಸರ್, ನೀವು ಮಾಧ್ಯಮದವರು ಇರೋ ಕಾರಣಕ್ಕೆ ಸ್ವಾಭಾವಿಕವಾಗಿ ಎಲ್ಲದರಲ್ಲೂ ಅನುಮಾನ ಹುಡುಕೋದು ನಿಮ್ಮ ಸ್ವಭಾವ. ಹಾಗಾಗಿ ನಾನು ನಿಮ್ಮ ಪ್ರಶ್ನೆಗೆ ನಾವು ಉತ್ತರಿಸೋಕೆ ಹೋಗಲ್ಲ. ತುಂಬ ವರ್ಷಗಳ ನಂತರ ಒಂದು ಬಿಜೆಪಿ ನಾಯಕರ ಸಭೆಗೆ ಅಂತ ಅವರು ಬಂದಿದ್ದಾರೆ ಸರ್, ಅದು ವಿಶೇಷತೆ. ಈಗೆಲ್ಲ ಆಗೋದೆಲ್ಲ ಒಳ್ಳೆಯದೇ ಆಗುತ್ತೆ. ಸಿಟಿ ರವಿ ರಾಜ್ಯಾಧ್ಯಕ್ಷ ಸ್ಥಾನದ ಅಲ್ಲ ಸರ್. ಒಂದು ನಿಮಿಷ ಸರ್, ಸಿಟಿ ರವಿ ಅವರು ರಾಜ್ಯಾಧ್ಯಕ್ಷ. ನಾನು ಯಾವ ಸ್ಥಾನಕ್ಕೂ ಆಕಾಂಕ್ಷಿಯಲ್ಲ. ಪಕ್ಷದ ನಿಷ್ಠಾವಂತ ಕಟ್ಟಾಳು ಕಾರ್ಯಕರ್ತ. ಕಾಂಗ್ರೆಸ್ಸು ಭ್ರಷ್ಟಾಚಾರದ ಚರಮಸೀಮೆಗೆ ತಂದು ತಲುಪಿದೆ. ಈ ಭ್ರಷ್ಟ ಸರ್ಕಾರ ಬಹುಶಃ ರಾಜ್ಯದ ಸಾಮಾನ್ಯ ಜನ ಮಾತಾಡ್ತಾ ಇದ್ದಾರೆ. ಇಂಥ ಕೆಟ್ಟ ಸರ್ಕಾರ ನಾವು ನೋಡಿರಲಿಲ್ಲ ಅಂಥೇಳಿ. ಈ ಕೆಟ್ಟ ಸರ್ಕಾರ ತೊಲಗಬೇಕು ಅಷ್ಟೇ. ಜೋಶಿ ಅವರನ್ನು ಸಲಹೆ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಸಂಬಂಧಪಟ್ಟ ಯಾರನ್ನೂ ಬಿಡಲ್ಲ. ಇವತ್ತು ಅವರು ಡೆಲ್ಲಿಲಿದ್ದರು, ಯಾರನ್ನೂ ಬಿಡೋ ಪ್ರಶ್ನೆ ಸರ್. ಜೋಶಿ ಅವ್ರನ್ನ ಸಲಹೆ ಕೊಟ್ಟರು ಸರ್. ಜೋಶಿ ಅವ್ರು ಬಂದಿದ್ದಾರೆ, ಏನು ಸಲಹೆ ಕೊಟ್ಟರು ನಿಮ್ಮ ನಾಯಕರುಗಳಿಗೆ ಏನಾದರೂ? ಈಗ ನಿಮಗೆ ಮಾಧ್ಯಮಕ್ಕೆ ಏನು ಹೇಳಬೇಕು ಅನ್ನೋದನ್ನು ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.